ಮೂವಿ ಚೆನ್ನಾಗಿದೆ. ಪಾರ್ಟ್ ಟೂಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಹುಡುಗಿರು ಒಬ್ಬೊಬ್ಬರು ಎಲ್ಲೂ ಓಡಾಡಬಾರ್ದು, ಓಡಾಡಿರ್ನು ಸೇಫ್ ಆಗಿರ್ಬೇಕು ಅನ್ನೋದು ಹುಡುಗಿರ್ಗೊಂದು ಮೆಸೇಜ್ ಅಷ್ಟೇ. ಕಾಮಿಡಿ ಎಲ್ಲ ಇದೆ, ಬೋರ್ ಅನ್ನೋದೇ ಅನಿಸಿಲ್ಲ. ಇನ್ನು ನೋಡ್ಬೇಕು ಥರ ಅನಿಸ್ತಿದೆ, ಆದರೆ ಏನು ಮಾಡೋದು ಟೈಮ್ ಇಲ್ಲ ಅಷ್ಟೇ. ಸಿನಿಮಾ ಬೋರಿಂಗ್ ಏನು ಅನ್ನಿಸ್ತಿಲ್ಲ, ನೋಡೋಕೆ ಚೆನ್ನಾಗಿದೆ. ಅಂದು ಯುದ್ಧಕಾಂಡ ರವಿಚಂದ್ರನ್ ಅವರು ಲಾಯರ್ ಪಾತ್ರ ಮಾಡಿದ್ರು, ಯಥಾಭಾವ ಅದೇ ಸೇಮ್ ಇದೆ, ಸೂಪರ್ ಆಗಿದೆ. ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ಬೋದು, ಒಳ್ಳೆ ಲಾಯರ್ ಪಂಡಿತರ. ಇವತ್ತಿನ ಯಥಾಭಾವ ಸೂಪರ್ ಸಿನಿಮಾ ಆಗುತ್ತೆ, ಎಲ್ಲ ನೋಡಬೇಕು. ತುಂಬ ಚೆನ್ನಾಗಿದೆ ಮೇಡಮ್. ಮೇಡಮ್ 100 ಡೇಸ್ ಇಲ್ಲ ಅಂತಂದ್ರೂ ಜನಗಳಿಗೆ ಯಾವ ರೀತಿ ರೀಚ್ ಆಗ್ತಿದೆ ನಿಮ್ಮ ಮೀಡಿಯಾದಿಂದ ನಾವು ನಮ್ಮ ಅಭಿಪ್ರಾಯಗಳು ತಿಳಿಸಿದ್ದೀವಿ. ಸೂಪರ್ ಆಗಿದೆ. ಆ ಒಂದು ರವಿಚಂದ್ರನ್ ಮಾಡಿದ್ರು ಯುದ್ಧಕಾಂಡದಲ್ಲಿ ಲಾಯರು, ಆದರೆ ಇದು ಯಥಾಭಾವ ಅದೇ ಸೇಮ್ ಇದೆ. ಒಳ್ಳೆ ಡೈಲಾಗ್ ಇದೆ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಸಿನಿಮಾ ಯಥಾಭಾವ. ರೇಪ್ ಬಗ್ಗೆ ಇದೆ, ಇವಾಗಿನ ಜನರೇಷನ್ ಅಲ್ಲಿ ಏನೇನಾಗ್ತಿದೆ ಅಂತ ಇದೆ ಅಷ್ಟೇ. ಏನು ಇಷ್ಟ ಅಂತ ಏನಿಲ್ಲ, ರೇಪಿನ ಬಗ್ಗೆ ಇದೆಯಲ್ಲ ಅದಕ್ಕೆ ಸ್ವಲ್ಪ. ಸರ್, ಕಾನೂನು ವ್ಯವಸ್ಥೆಯಲ್ಲಿ ನಂಬಿದ್ರೆ ಕಾನೂನಿಂದ ಜಯ ಸಿಕ್ಕೇ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಕಾನೂನು ವ್ಯವಸ್ಥೆಯಲ್ಲಿ ಯಾವ ಥರ ಸಂವಿಧಾನದಲ್ಲಿ ಕಾನೂನಿಗೆ ಜಯ ಸಿಗುತ್ತೆ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರಲ್ಲ ಅಲ್ಲಿ. ಈ ಥರ ಆಗಬಾರ್ದು. ಮೊದಲನೇದಾಗಿ ಯಥಾಭಾವ ಅಂತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ. ಇದು ಕಂಪ್ಲೀಟ್ ಆಗಿ ಹೊಸ ಒಬ್ಬರು ಮಾಡಿರ್ತಕ್ಕಂಥ ಚಿತ್ರ ಇದು. ಈಗ ಹಳೆ ಕಲಾವಿದರೆಲ್ಲ ನೀವು ನೋಡ್ತಾ ಇರ್ಬೋದು, ಒಂದು ಕೋರ್ಟಲ್ಲಿ ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ, ಅದ್ರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ಒಂದು ಫಸ್ಟ್ ಹಾಫಲ್ಲಿ ಒಂಚೂರು ಸ್ವಲ್ಪ ಬೋರ್ ಆಗಿದ್ರು, ಸೆಕೆಂಡ್ ಹಾಫಲ್ಲಿ ಮಾತ್ರ ಒಂದು ಸಸ್ಪೆನ್ಸು, ಮುಂದಕ್ಕೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಒಂದು ಸೆಕೆಂಡ್ ಹಾಫಲ್ಲಿ ಬಂದು ಕ್ಲೈಮ್ಯಾಕ್ಸು ತುಂಬಾ ಇಷ್ಟ ಆಯಿತು. ಹಾಗೂ ಕನ್ನಡ ಈ ಥರ ಕನ್ನಡ ಸಿನಿಮಾಕ್ಕೆ ತುಂಬ ಕನ್ನಡ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯ. ಈಗೆಲ್ಲ ನೋಡ್ತಾ ಇರ್ತೀರ ನೀವು, ಆಡಿಯನ್ಸ್ ಎಲ್ಲ ತುಂಬಾ ಮೂಡ್ ಬಂದಿದೆ ಕನ್ನಡ ಚಿತ್ರ. ಇದು ಯಥಾಭಾವ ಸಿನಿಮಾ ಕಂಪ್ಲೀಟ್ಲಿ ಬಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ. ಒಂದು ಕೋರ್ಟಲ್ಲಿ ಏನೇನು ನಡೆಯುತ್ತೆ ಹಾಗೂ ಈಚೆ ಕಡೆ ಏನೇನು ತಪ್ಪು ಮಾಡಿ ಹೆಂಗೆ ಓಡಾಡ್ತಾರೆ ಅಂತ ಒಂದು ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕಂತ ನಾನು ಕೇಳ್ಕೊತೀನಿ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅರ್ಥ ಆಗುತ್ತೆ, ಬಟ್ ಮೂವಿ ವಾಸ್ ವೆರಿ ನೈಸ್. ಹೌ ಮಚ್ ಐ ಅಂಡರ್ಸ್ಟುಡ್ ಇಟ್ ವಾಸ್ ಗುಡ್. 100 ಡೇಸ್ ಓಡುತ್ತಾ ಅನ್ಸುತ್ತಾ? ಸಾರಿ, 100 ಡೇಸ್ ಓಡುತ್ತೆ ಐ ಗೆಸ್. ಏನೇನು ಮೆಸೇಜ್ ನಿಮಗೆ ಅರ್ಥ ಆಯ್ತು? It was a social movie and I think what message they gave was very nice. If it actually happens, it would obviously be great. But yeah, it was a very nice movie, very nice effort by the whole team. I just want to wish them all the very best for the movie and lots of success. Thank you. What the elements do you like? Sorry? What the elements do you I like the BGM, I like the acting, the song Jeevana especially. That was extremely beautiful. And the acting done by all actually. Even Shivu, the main character, all of them being new, they were really good at it. So that's it. Thank you.